ಕಾರ್ಯಕ್ರಮದ ಮಹತ್ವ ಎಷ್ಟು ಅಂದರೆ ಇಲ್ಲಿ ಜನಾಬ್ ಸರ್ ಅವರು ಮಾಡಿದ ಸಾಧನೆಗಾಗಿ ನೀವು ಗೆಳೆಯರ ಬಳಗ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ. ನಮ್ಮ ಕಲ್ಕೂರ ಸರ್ ಇದ್ದಾರೆ, ಅವರಿದ್ದರೆ ಎಲ್ಲರೂ ಇದ್ದಾಗೆ. ಹೌದು, ಜನಾಬ್ ವೈಟ್ ಸ್ಟೋನ್ ಅಲ್ಲ ಸರ್, ಅವರು ಹೇಳಿದ ಮಟ್ಟಿಗೆ ನೀವು ಡೈಮಂಡ್ ಸ್ಟೋನ್ ಆ್ಯಕ್ಚುಲಿ. ನಮ್ಮ ವಿಟ್ಲ ಸರ್ ಇಕ್ಬಾಲ್ ಸರ್ ಅವರು ಹೇಳಿದರು, ನಾನು ಬರ್ತೇನೆ ಅಂತ ಮಾತುಗಳನ್ನು ಉದ್ದ ಮಾಡಿದ್ರಿ ಅಂತ. ನನಗೊಂದು ನೆನಪಾಗ್ತದೆ. ನನಗೆ ಒಮ್ಮೆ ನಾನು ಈಗೇನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಆ್ಯಕ್ಚುಲಿ ಊಟ ಎಲ್ಲ ಇತ್ತು. ನಾನು 5 ನಿಮಿಷ ಪ್ರಿಪೇರ್ ಮಾಡಿ ಹೋಗಿದ್ದೆ. ನಾನು ಮಾತಾಡಿ ಹೇಳಿದರು ಕಂಟಿನ್ಯೂ ಮಾಡಿ ಒಳ್ಳೆಯದಾಗ್ತದೆ ಅಂತ. ನನಗೆ ಖುಷಿ ಆಯಿತು. 5ರಿಂದ 10 ನಿಮಿಷ ಹೋಯಿತು, ಮತ್ತು ಕೂಡ ಕಂಟಿನ್ಯೂ. ನನಗೆ ಇಷ್ಟು ಖುಷಿ ಯಾವಾಗಲೂ ಆಗಲಿರಲಿಲ್ಲ. ಅಂದರೆ ಎಲ್ಲಿ ಕೂಡ ಹೋಗಿ ಮಾತಾಡುವಾಗ ಉಂತಾಲ ಮಾರೆ ಪಂಪಿನಕ್ಕೂ ಜಾಸ್ತಿ ಅದೇ ಒಂದು ಕಂಟಿನ್ಯೂ ಮಾಡಿ 35 ನಿಮಿಷ ಮಾತಾಡಿದ್ದೇನೆ. 35 ನಿಮಿಷ ಮಾತಾಡಿದಾಗ ಉಂತಾಲೆ ಬಂಡೀರು ನಾನು ಎಂಕೋ ಇನ್ಸಲ್ಟ್ ಅಣ್ಣ ಮಣಿಪಂದೆ ಕುಲ್ಲಿ ಕೇಂಡೆ ಮಾರೆ 5 ನಿಮಿಷ ಪಾತ್ರೆ ಬಂಡ್ತಾರೆ ಸುರುಕು 35 ಮುಟ್ಟ ದಾಯ ಪೋತೀನಿ ಅತ್ತವು ದಾದ ಮಲ್ಪುನ್ ಸರ್ ಕೇಟ್ರಿಂಗ್ ದ ಗಾಡಿ ಪಂಚರ್ ಆತಂಡ ಅಲ್ಪ ಬರ್ಪಿನ ಮುಟ್ಟ ಏರಂಡಲ್ಲ ಪಾತಿರೋಡತ್ತ ಅಂಚೆ ಅದು ಪಾತಿರಲೆ ಒಣದು ಸರ್. ನಿಮ್ಮಂತಹ ಇನ್ನೊಬ್ಬರಿಗೆ ಸಹಾಯ ಮಾಡುವವರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಆದರೆ ನೀವು ದುಡಿದ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸು ಕಂಡು ಅದರಲ್ಲಿ ಒಂದು ಭಾಗವನ್ನು ಈ ಸಮಾಜಕ್ಕೆ, ಬಡವರಿಗೆ ಮತ್ತು ಯಾರಿಗೆಲ್ಲ ಅಗತ್ಯವಿದೆ ಅವರಿಗೆ ನೀಡುವವರು ಎಷ್ಟು ಇದ್ದಾರಂತ ಗೊತ್ತಿಲ್ಲ. ಆದರೆ ನಿಮ್ಮಂಥವರಿಗೆ ಸನ್ಮಾನ ಮಾಡಿ ಬೇರೆಯವರಿಗೆ ಒಂದು ಪ್ರೇರಣೆ, ನಮಗೆ ಎಲ್ರಿಗೊಂದು ಪ್ರೇರಣೆ. ಯಾಕಂದರೆ ನನಗೆ ಒಬ್ಬ ಬಹಳ ಉದಾರ ದಾನಿಯವರು ಹೇಳಿದರು, ನನ್ನ ಹತ್ರ ಕೋಟಿಗಟ್ಟಲೆ ಇದೆ, ನಾನೊಂದು 5 ಲಕ್ಷ 10 ಲಕ್ಷ ಕೊಡುವುದು ದೊಡ್ಡ ವಿಷಯ ಇಲ್ಲ. ಆದರೆ ಒಬ್ಬನಿಗೆ 20,000 ಸಂಬಳ ಇದ್ದವ 2,000 ಕೊಟ್ಟರೆ ಅದು ನಾನು ಕೊಟ್ಟ ದಾನಕ್ಕಿಂತ ಅದು ತುಂಬ ಜಾಸ್ತಿ. ಯಾಕೆಂದರೆ ಅವರು ಇನ್ನೊಬ್ಬರನ್ನು ನೋಡಿ ಕಲಿಯುವುದು. ನನ್ನ ಹತ್ರ ಕೋಟಿಗಟ್ಟಲೆ ಕೊಡಲಿಕ್ಕಿಲ್ಲ, ಆದರೆ ನಾವು ಒಂದು ಜಸ್ಟ್ ಕೊಡ್ತೇವಂತ. ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಒಂದಿರ್ತದೆ, ನಾವು ಚಾರಿಟಿ ಮಾಡ್ತೇವೆ. ಚಾರಿಟಿ ಮಾಡಲಿಕ್ಕೆ ಹಣವೇ ಬೇಕಾಗಿಲ್ಲ. ಯಾರು ಚಾರಿಟಿ ಎಂದರೆ ಹಣವೇ ಅಂತ ಎಣಿಸ್ಕೊಳ್ತಾರ ಅದು ತಪ್ಪು. ಚಾರಿಟಿಯಲ್ಲಿ 3 ಥರದ ಟೀ ಇದೆ, ಯಾವಾಗಲೂ ನೆನಪಿಡಿ. 3 ಥರದ ಟೀ ಇದೆ. ಫಸ್ಟ್, ನಮ್ಮ ಟೈಮು ಇನ್ನೊಬ್ಬರಿಗೆ ಕೊಡುವುದು ಕೂಡ ಒಂದು ಚಾರಿಟಿ. ಎಲ್ಲರ ಹತ್ರ ಹಣ ಇರುವುದಿಲ್ಲ ಸರ್, ಕಲ್ಕುರ ಸರ್, ಎಲ್ಲರ ಹತ್ರ ಹಣ ಇರುವುದಿಲ್ಲ. ಆದರೆ ಒಂದು ಟೈಮ್ ಇರ್ತದೆ. ಒಂದು ಹಾಸ್ಪಿಟಲಿಗೆ ಹೋಗಿ ಯಾರಾದರೂ ಪಾಪದವರಿದ್ದರೆ ಅವರ ಹತ್ರ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದರೆ ಅವರ ಮನಸ್ಸಿಗೆ ಸಮಾಧಾನವಾಗೋದು, ಆ ಖುಷಿಯಾಗೋದು. ಆದರೆ ನಮ್ಮಲ್ಲಿ ಹೆಚ್ಚಾಗಿ ಏನು ಗೊತ್ತಾ, ಆಸ್ಪತ್ರೆಗೆ ಹೋದರೆ, ನಮ್ಮಂಥವರು ಹೋದರೆ ಇಂಚ ಅಂದ ಅವರೇ ಬಲ್ಲಿತ್ತನ್ ಮಾರೆ ಭಾರಿ ಬೇಜಾರಂಡು ಇಂಚಿನ ಕ್ಯಾನ್ಸರಾ ಏತ್ ಸಮಯ ಅಂಡು 1 ವರ್ಷ ಅಂಡ ಎನ್ನತ್ತಿದ್ದ ಮೇರಿತ್ತೀರು 1.5 ವರ್ಷ ಪೋತೀರು 1.5 ವರ್ಷದಲ್ಲಿ ಅಂತ ಅಂದರೆ ನೆಗೆಟಿವ್ ಮಾತಾಡಿ ಬರುವುದು. ಅದರ ಬದಲಾಗಿ ಅವರಿಗೆ ಏನಾಗೋದಿಲ್ಲ, ನಿಮ್ಮ ಜೊತೆ ನಾನಿದ್ದೇನೆ ಅಂದರೆ ಅದೊಂದು ಟೈಮ್. ಸೆಕೆಂಡ್ ಥಿಂಗ್ ಈಸ್ ಟ್ಯಾಲೆಂಟ್. ಟ್ಯಾಲೆಂಟ್ ಅಂದರೆ ನಮ್ಮ ಎಲ್ಲರ ಹತ್ರ ಒಂದೊಂದು ಟ್ಯಾಲೆಂಟ್ ಇದೆ. ಆದರೆ ಆ ಟ್ಯಾಲೆಂಟನ್ನು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಉಪಯೋಗಿಸಿದ್ರೆ ಅದು ಕೂಡ ಒಂದು ಚಾರಿಟಿ. ಥರ್ಡ್ ಒನ್ ಈಸ್ ಟ್ರೆಷರ್ ಅಂದರೆ ಕೆಲವರ ಹತ್ರ ಟ್ಯಾಲೆಂಟ್ ಇರ್ತದೆ, ಆದರೆ ಟೈಮ್ ಇರುವುದಿಲ್ಲ. ಅಂಥವರು ಬಂದವರಿಗೆ ನೀವು ಒಳ್ಳೆ ಕೆಲಸ ಮಾಡಿ ಅಂತ ಕೊಡ್ತಾರೆ. ಸೊ ಅದು ಕೂಡ ಒಂದು 3ನೇ ಟೀ, ಟ್ರೆಷರ್. ಸೊ ಈ 3ರಲ್ಲಿ ಯಾವುದನ್ನಾದರೂ ಒಂದು ಮಾಡಿದರೆ ನಮಗೆ ಖಂಡಿತ ಭಗವಂತ ಖಂಡಿತ ಆಶೀರ್ವಾದ ಕೊಡ್ತಾರೆ. ಅಂದರೆ ಹಣವೇ ಕೊಡಬೇಕಂತ ಇಲ್ಲ, ಆದರೆ ನೀವು ಎಲ್ಲವನ್ನು ಕೊಡ್ತಿದ್ದೀರಿ ಸರ್, ಎಲ್ಲವನ್ನು ಕೊಡ್ತಿದ್ದೀರಿ. ಸೊ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕೊನೆಗೆ ನಾನು ಇಷ್ಟೇ ಹೇಳ್ತೇನೆ, ನಮಗೆಲ್ಲರಿಗೂ ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಭಾವನೆ ಇದೆ. ಆ ಕೆಟ್ಟ ಭಾವನೆ ಅಂದರೆ ಯಾರ ಹತ್ರ ಹಣ ಇದೆ ಅವರು ಮಾತ್ರ ಯಶಸ್ಸು ಅಂದರೆ ಭಾರಿ ಸಕ್ಸಸ್ಫುಲ್. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾನೆ, ಈಸ್ ವೆರಿ ಸಕ್ಸಸ್ಫುಲ್. ಒಬ್ಬ ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಟ್ಟಿರ್ಬೋದು, ಹಾಸ್ಪಿಟಲ್ ಕಟ್ಟಿರ್ಬೋದು, ಈಸ್ ವೆರಿ ಸಕ್ಸಸ್ಫುಲ್. ಆದರೆ ನನ್ನ ಪ್ರಕಾರ, ನನಗೆ ತುಂಬ ಜನ ಕಾಲೇಜಿಗೆ ಹೋದಾಗ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು, ಯಶಸ್ಸು ಅಂದರೆ ಏನು ಅಂತ ಕೇಳ್ತಾರೆ. ಸೊ ನಾನು ಹೇಳೋದು, ಕೈಯಲ್ಲಿ ಹಣ ಇದ್ದು ದೊಡ್ಡ ಬಿಲ್ಡಿಂಗ್ ಕಟ್ಟುವುದು, ಅದು ಇದು ಮಾಡುವುದು ಯಶಸ್ಸಲ್ಲ. ಒಬ್ಬ ಮನುಷ್ಯ ತನ್ನ ಸಾಧನೆಯಿಂದ ತಾನು ಗಳಿಸಿದ ಹೆಸರು ಇರಲಿ
ಹಣ ಇರಲಿ, ಸಂಪತ್ತಿರಲಿ, ಏನಿರಲಿ, ಅದರಿಂದ ಇನ್ನೊಬ್ಬರ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರ್ತಾನಲ್ಲ ಸಕಾರಾತ್ಮಕ, ಅದು ಯಶಸ್ಸು. ಸರ್, ನೀವು ಇವತ್ತು ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್. ಯಾಕೆಂದರೆ ನಿಮ್ಮ ಯಶಸ್ಸಿನಿಂದ, ನಿಮ್ಮ ಯಶಸ್ಸು ಏನೆಂದರೆ ಇನ್ನೊಬ್ಬರ ಜೀವನದ ಮೇಲೆ ಒಂದು ಸಕಾರಾತ್ಮಕವಾದ ಪರಿಣಾಮವನ್ನು ನೀವು ಬೀರಿದ್ದೀರಿ. ಸೊ ತುಂಬ ಧನ್ಯವಾದಗಳು. ನನಗಾಗಿ ಇಷ್ಟು ಸಮಯ ಕಾದು ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವರ ನಮಗೆ ಅಬುಬಕ್ಕರ್ ಸರ್ ಮೊನ್ನೆ ಹೇಳಿದರು, ಹೀಗೆ ನಾವೊಂದು ಸನ್ಮಾನ ಮಾಡ್ತೇವೆ, ನೀವು ಸೌದಿಗೆ ವಾಪಸ್ ಹೋಗ್ತಾರೆ, ಬೇರೆ ಟೈಮ್ ಇಲ್ಲ, ನನ್ನ ಗೆಳೆಯರನ್ನು ಕರೆದಿದ್ದೇವೆ ಅಂತ ಹೇಳಿದ್ದೀರಿ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಸರ್, ಧನ್ಯವಾದ. ನಿಮಗೆ ದೇವರು ಒಳ್ಳೆಯ ಆಶೀರ್ವಾದ, ಆರೋಗ್ಯ ಮತ್ತು ಆಯುಷ್ಯ ನೀಡಲಿ. ನಿಮ್ಮಿಂದ ಇನ್ನಷ್ಟು ಜನರಿಗೆ ಅನುಕೂಲವಾಗಲಿ. ಥ್ಯಾಂಕ್ ಯು. ಜೈ ಹಿಂದ್.